ಗುರುಜಿ, ಇನ್ನೊಂದು ವಿಶೇಷವಾದ ಮೂಲ ಮಂತ್ರವನ್ನ ನಿಮ್ಮೆಲ್ಲರಿಗೂ ತಿಳಿಸ್ತೀನಿ ಅಂತ ಹೇಳ್ತಿದ್ರಿ. ಯಾವ್ದು ಗುರುಜಿ ಅದು? ಈ ಮೂಲ ಮಂತ್ರ ಹೇಳಕ್ಕೆ ಮೊದಲು ಉಮಾರ್ದೇಶ ಅಂತ ಅರ್ಧನಾರೀಶ್ವರನಾಗಿರತಕ್ಕಂಥವನ ವಿಚಾರವನ್ನು ತಿಳಿಸ್ಬೇಕು. ತಿರ್ಚನ್ಗೂಡಲ್ಲಿರ್ತಕ್ಕಂಥ ಈ ಅರ್ಧನಾರೀಶ್ವರನು 3 ಮೂಳೆಗಳಲ್ಲಿ ಸೇರಿರ್ತಕ್ಕಂಥವನು. ಇವನ ಕಾಲಲ್ಲಿ ವಿಶೇಷವಾಗಿ ನೀರು ಉದ್ಭವ ಆಗತ್ತೆ. ಆ ಕಾಲಲ್ಲಿ ನೀರು ಅಂದರೆ ಸಾಕ್ಷಾತ್ ಶಿವನ ಕಾಲಲ್ಲಿ, ಅಂದರೆ ಬಲಭಾಗದಲ್ಲಿ ಶಿವನು, ಎಡಭಾಗದಲ್ಲಿ ಪಾರ್ವತಿಯು, ಇಬ್ಬರೂ ಬೇರೆ ದೇಹ ಅಲ್ಲ, ಒಂದೇ ದೇಹ ಇದ್ದಾಗ 2 ಮೂಳೆಗಳು. 3800 ವರ್ಷದ ಈ ದೇವಾಲಯ ಇತಿಹಾಸದಲ್ಲಿ ನೀವು ಒಂದು ಹೆಣವನ್ನ ಹೊರಭಾಗದಲ್ಲಿ ಬಿಸಾಕದಾಕ್ಷಣಕ್ಕೆ ಆ ಮೂಳೆಗಳನ್ನು ತಿನ್ನಕ್ಕೆ ಎಷ್ಟೋ ಕ್ರಿಮಿಕೀಟಗಳು ಓಡಿ ಬರುತ್ತೆ. ಅಂದರೆ 2 ದಿವಸಗಳಿದ್ದಾಗ ನಾರತ್ತೆ. ಅಂಥದ್ರಲ್ಲಿ ಯುಗ ಯುಗದಿಂದ 3800 ವರ್ಷಗಳಿಂದ ಸಿದ್ಧರು ಪ್ರತಿಷ್ಠಾಪನೆ ಮಾಡಿರತಕ್ಕಂಥ ಈ ಮೂಳೆಗಳಲ್ಲಿ ಮಾಡಿರತಕ್ಕಂಥ ಅರ್ಧನಾರೀಶ್ವರನ ವಿಗ್ರಹ ಮೂಳೆಗಳದಾಗಿದ್ದರೂ ಸಹ ಅಲಂಕಾರ ಮಾಡಿ ವಿಭೂತಿಯನ್ನು ಅಭಿಷೇಕವನ್ನ ಮಾಡಿ ಇಷ್ಟೆಲ್ಲ ಅಭಿಷೇಕವನ್ನ ಮಾಡಿದ ನಂತರ ಎಷ್ಟೋ ಯುಗದಿಂದಾನು ಕಾಪಾಡಿಕೊಂಡು ಬಂದಿರತಕ್ಕಂಥ ವಿಧಾನದಲ್ಲಿ ಇವತ್ತಿಗೂ ಸತ್ಯ ಇದೆ ಅನ್ನಕ್ಕೆ ಇದೇ ಸಾಕ್ಷಿ ರೂಪ. ಯಾವ ಕ್ರಿಮಿಕೀಟಗಳು ಒಳಭಾಗದಲ್ಲಿ ಪ್ರವೇಶ ಮಾಡದಿದ್ದ ಹಾಗೆ ಇವತ್ತು ಕಣ್ಣು ಮುಂದೆ ನೋಡ್ಬೋದು. 6.5 ಅಡಿ ಎತ್ತರದ ವಿಶೇಷವಾಗಿ ಅರ್ಧನಾರೀಶ್ವರನ ಮೂರ್ತಿಯು. ಇಲ್ಲಿ ಕಾಲಲ್ಲಿ ನೀರು ಉದ್ಭವ ಆಗುತ್ತೆ. ಯಾರು ಈ ನೀರನ್ನ ಸೇವಿಸ್ತಾರೋ ಗಂಡ ಹೆಂಡತಿರ ಬಾಂಧವ್ಯ ಬಹಳ ಚೆನ್ನಾಗಿರುತ್ತೆ. ನರದೌರ್ಬಲ್ಯಗಳು ಯಾರಿಗಿದೆಯೋ, ಅಂದರೆ ಯಾರ ಕಾಲಕ್ಕೆ ಪ್ಯಾರಲಸ್ ಸ್ಟ್ರೋಕ್ ಹೊಡೆದಿರುತ್ತೆ, ನರಗಳ ವೀಕ್ನೆಸ್ ಇರುತ್ತೆ, ಶೆಕೆಗಳು ಹೆಚ್ಚಾಗತ್ತೆ, ಮೂಳೆಗಳಲ್ಲಿ ಆಪರೇಷನ್ ಮಾಡಿದಾಗ ಮೂಳೆಗಳಲ್ಲಿ ಇರ್ತಕ್ಕಂಥ ಶಕ್ತಿ ಕಳ್ಕೊಂಡಿರ್ತೀರಾ, ಅಥವಾ ಆಪರೇಷನ್ ಮಾಡಿದಾಗ ರಾಡ್ಗಳನ್ನ ದೇಹದಲ್ಲಿ ಹಾಕಿದ್ದರೂ ಸಹ ನೋವುಗಳನ್ನ ಮರಿಬೇಕಾದರೆ ಈ ನೀರನ್ನ ಯಾರು ಸೇವಿಸ್ತೀರಾ, ಗಂಡ ಹೆಂಡತಿ ಅನ್ಯೋನ್ಯತೆ ಹೊಟ್ಟೋಗಿರುತ್ತೆ. ಮತ್ತೆ ಆ ಬಾಂಧವ್ಯ ಹೇಗೆ ಅಂದ್ರೆ ಈ ಮೂಳೆಗಳು ಎಷ್ಟು ಚೆನ್ನಾಗಿ ಭದ್ರವಾಗಿ ಸೇರಿದೆಯೋ ಆ ರೀತಿಯಾದ ಕುಟುಂಬ ಜೀವನವು ನಡ್ಕೊಂಡು ಹೋಗುತ್ತೆ. ಮಕ್ಕಳಾಗದಿದ್ದವರಿಗೆ ಈ 3 ಮೂಳೆಗಳು ಸೇರಿ ಆಂಜನೇಯ ಅಂದ್ರೆ ಗಜಕೇಸರಿ ಯೋಗ, ಪರಿಪೂರ್ಣವಾಗಿರ್ತಕ್ಕಂಥ ಕುದುರೆ ಅಂದ್ರೆ ಐಶ್ವರ್ಯ ಯೋಗ, ವಿಶೇಷವಾಗಿರ್ತಕ್ಕಂಥ ಎತ್ತಿನ ಮೂಳೆ ಅಂದ್ರೆ ಶಾಂತಿ ಮನಸ್ಸಿನ ಯೋಗ, ಎಲ್ಲವೂ ಕೊಡ್ತಕ್ಕಂಥ ಏಕೈಕವಾಗಿರ್ತಕ್ಕಂಥ ವಿಗ್ರಹ 3800 ವರ್ಷದ ಉಮಾ ಅರ್ಧ ಈಶ್ವರ. ಆ ಉಮಾ ಅರ್ಧ ಈಶ್ವರನಾಗಿರ್ತಕ್ಕಂಥ ಅರ್ಧನಾರೀಶ್ವರನ ಸ್ಮರಣೆ ತಿರ್ಚನ್ಗೂಡು ಅಂತಕ್ಕಂಥ ಮಹಾಕ್ಷೇತ್ರ. ಇಲ್ಲಿ ವಿಶೇಷವಾಗಿರ್ತಕ್ಕಂಥದ್ದು ಅಂದ್ರೆ ಈರೋಡಿಂದ 31 ಕಿಲೋಮೀಟರ್ ಬೆಟ್ಟದ ಮೇಲ್ಭಾಗದಲ್ಲಿದ್ದಾಗ ಪಾತಾಳದಲ್ಲಿ ಅಡಗಿರ್ತಕ್ಕಂಥದ್ದೇ ನವನಾಗ ಕ್ಷೇತ್ರವು. ಆ 9 ಹಾವುಗಳ ಮೇಲೆ ಆ ಬೆಟ್ಟಗಳು ನೋಡಿದಾಗ ಹಾವಿನ ಹೆಡೆ ಹಾಗೆ ಅಲ್ಲಿ ಮೇಲ್ಗಡೆ ಒಂದು ದೈವನಾಗ ಇದೆ. ಆ ದೈವನಾಗ ಬರ್ತಕ್ಕಂಥ ವಿಚಾರದಲ್ಲಿ ಕಲ್ಲಲ್ಲಿ ಯಾರು 5 ಲೀಟರ್ ಎಣ್ಣೆಯನ್ನ ವಿಶೇಷವಾಗಿ ದೇವರಿಗೆ ದೀಪಗಾಗಿ 5 ಲೀಟರ್ ಅಂದ್ರೆ ಪಂಚಭೂತಗಳ ತತ್ವವಾಗಿ 5 ಲೀಟರ್ ಅಭಿಷೇಕಕ್ಕೆ ಮಾಡಕ್ಕೆ ಹಾಲನ್ನ, ಹಸುವಿನ ಹಾಲನ್ನ ಪರಿಪೂರ್ಣವಾಗಿ ಯಾರು ಕೊಡ್ತಾರೋ ಕುಟುಂಬ ಜೀವನ ಚಂದ್ರ ದೋಷವು ಪರಿಪೂರ್ಣವಾಗುತ್ತೆ. ಇದು ಸೋಮವಾರ. ಮಂಗಳವಾರವೇ ದರ್ಶನ ಮಾಡತಕ್ಕಂಥ ವೈಷಮ್ಯ. ಅದಾದ ಮೇಲೆ ಅಲ್ಲಿ ಬರ್ತಕ್ಕಂಥ ನೀರು ಅಂದ್ರೆ ಉದ್ಭವ ಆಗಿರ್ತಕ್ಕಂಥ ನೀರನ್ನ ಒಂದು ಬಾಟ್ಲಲ್ಲೋ ಒಂದು ಪಾತ್ರೆಯಲ್ಲೋ ಯಾವುದೋ ಒಂದು ಡಬರಿಯಲ್ಲೋ ತುಂಬಿಸ್ಕೊಂಡು ಬಂದಾಗ ಅದನ್ನ ಕೊಡ್ತಾರೆ. ಅದನ್ನ ತಂದು ನೀವು ಮನೆ ಒಳಗೆ ಯಾವ ಕಾಲಕ್ಕೆ ಗಂಡ ಹೆಂಡತಿ 2 ಅಮಾವಾಸ್ಯೆ 2 ಪೌರ್ಣಮಿ, ಕೊನೆಯದಾಗಿ 3ನೇ ಅಮಾವಾಸ್ಯೆ 3ನೇ ಪೌರ್ಣಮಿಗೆ ಇಡೀ ಕುಟುಂಬದವರಿಗೆ ಶ್ರೇಯಸ್ಸು ಆಶ್ರಿತ ಒಂದು ಪೂಜೆಯನ್ನು ಇಟ್ಕೊಂಡು ಆ ಪೂಜೆಯ ಜೊತೆಗೆ ಅಂದ್ರೆ ರುದ್ರಾಭಿಷೇಕವನ್ನು ಇಟ್ಕೊಂಡು ಈಶ್ವರನಿಗೆ ಅಭಿಷೇಕವನ್ನ ಮಾಡಿ ತದನಂತರ ಅಭಿಷೇಕ ಮಾಡಿರೋ ತೀರ್ಥವನ್ನ ಗಂಡ ಹೆಂಡತಿರಿಬ್ಬರು ಕುಡಿದರೆ ನೀವು ಆಗತಕ್ಕಂಥ ಅನುಭವ ಸ್ವತಃ ನೀವೇ ಹೇಳಬೇಕು. ಆ ಅನುಭವವನ್ನು ಪಟ್ಟಾಗ ಅದಕ್ಕೆ ಮೂಲ ಮಂತ್ರವೂ ಇದೆ. ಅದಕ್ಕೆ ಏನು ಮೂಲ ಮಂತ್ರ? ಸಿದ್ಧರಾಗಿದ್ದೀರಲ್ವಾ? ಹೇಳ್ತೀನಿ ಕೇಳಿ. ಉಮಾರ್ದೇಶಾಯ ವಿದ್ಮಹೇ, ಅದರಲ್ಲಿ ಮೊದಲನೇದು ಉಮಾರ್ಧೇಶಾಯ ವಿದ್ಮಹೆ. ವಿದ್ಮಹೆ ಅಂತಕ್ಕಂಥ ಮೊದಲನೇ ಗಾಯತ್ರಿ, ಅದಕ್ಕೆ ಉಮಾರ್ಧೇಶಾಯ ವಿದ್ಮಹೆ. ರಜೋತ್ಪಲಾಯ ಧೀಮಹೆ. ರಜೋತ್ಪಲ ಅಂದ್ರೆ ಜಗತ್ತಲ್ಲಿ ಎಲ್ಲಾ ಫಲಕ್ಕಿಂತ ದೊಡ್ಡ ಫಲ ರಜೋತ್ಪಲ. ಆ ರಜೋತ್ಪಲವನ್ನು ರಾಜ ಮಹಾರಾಜನಾಗಿರ್ತಕ್ಕಂಥವರಿಗೆ ಮಾತ್ರ ಲಭ್ಯ. ಅದನ್ನು ಯಾರು ಕೊಡೋನು? ಸಾಕ್ಷಾತ್ ಪಾರ್ವತಿ ಪರಮೇಶ್ವರ. ಅದಕ್ಕೆ ಜಗದಪಿತಂ ಒಂದೇ ಪಾರ್ವತಿ ಪರಮೇಶ್ವರಿ. ಈ ಜಗತ್ತಿಗೆ ಕಾಪಾಡೋನು ಆ ಪಾರ್ವತಿ ಪರಮೇಶ್ವರನು. ಕೃಪಾ ಕಟಾಕ್ಷ ಬೇಕೇ ಬೇಕು. ರಜೋತ್ಪಲಾಯ ಧೀಮಹಿ ತನ್ನೋ ಅರ್ಧನಾರೀಶ್ವರ ಪ್ರಚೋದಯಾತ್. ತನ್ನೋ ಅರ್ಧನಾರೀಶ್ವರ ಪ್ರಚೋದಯಾತ್. ಉಮಾರ್ದೇಶಾಯ ವಿದ್ಮಹೆ ರಜೋತ್ಪಲಾಯ ಧೀಮಹಿ ತನ್ನೋ ಅರ್ಧನಾರೀಶ್ವರ ಪ್ರಚೋದಯಾತ್ ಅಂತ ಈ ಮಂತ್ರವನ್ನ ಯಾರು ವಿಶೇಷವಾಗಿ 48 ದಿವಸ ಹೇಳ್ಕೊಂತಿರೋ ಅವರು ವಿಶೇಷವಾಗಿ ಮಂಡಲವನ್ನ ಮಾಡ್ಕೋಬಹುದು. ಪ್ರತಿ 54 ಸಲ ಹೇಳ್ಕೊಂತಿರೋ ನಿಮ್ಮ ಕುಟುಂಬ ಜೀವನದಲ್ಲಿ ಮಕ್ಕಳು ಬಹಳ ಸೌಖ್ಯವಾಗಿರ್ತಾರೆ. 108 ಸಲ ಹೇಳ್ಕೋಬೇಕು. ವೈರಾಗ್ಯ ಬರುತ್ತೆ, ಜೀವನದಲ್ಲಿ ಶಾಂತಿ ನೆಮ್ಮದಿ ಸಿಗತ್ತೆ. ಕೇಳದೇ ಇರೋದು ನಿಮ್ಮದಾಗತ್ತೆ, ಬರದೇ ಇರೋದು ಕೈಗೆ ಸಿಗದೇ ಇರತಕ್ಕಂಥದ್ದು ಕೂಡ ನಿಮ್ಮದಾಗತ್ತೆ. ಶತ್ರು ಭಯವು ದೂರವಾಗತ್ತೆ.
ಕ್ಷೇತ್ರ ಮಹಿಮೆಯ ವಿಚಾರ, ಇವತ್ತಿನ ಮಹಾಕ್ಷೇತ್ರವೇ ಸಂಕ್ರಾಂತಿಯ ಹಬ್ಬದ ವಿಚಾರ. ಈ ಕ್ಷೇತ್ರದಲ್ಲಿಂದ ಬಂದಿರತಕ್ಕಂಥ ವಿಚಾರದಲ್ಲಿ 3 ಪಾದದಲ್ಲಿರ್ತಕ್ಕಂಥ ಋಷಿಗಳು, ಅಂದರೆ ಒಂದೇ ಋಷಿಗೆ ಮಹಾಸಿದ್ಧರಂತ ಕರಿತೀವಿ, ಅವರಿಗೆ 3 ಕಾಲುಗಳು. ಅದಕ್ಕೆ ತ್ರೈಲೋಕ್ಯ ಮೋಹಿನಿ ಮಂತ್ರ ಅಂತ ಕರಿತೀವಿ ಇದನ್ನ. ಈ ತ್ರೈಲೋಕ್ಯ ಮೋಹಿನಿ ಅಂದ್ರೆ ಸಾಕ್ಷಾತ್ ಮೋಹಿನಿ ಅವತಾರದಲ್ಲಿ ಮಹಾವಿಷ್ಣುವು ಈ ಮಂತ್ರವನ್ನು ಹೇಳಿರೋದ್ರಿಂದ ತ್ರೈಲೋಕ್ಯ ಮೋಹಿನಿ ಮಂತ್ರ ಅವತಾರದಲ್ಲಿ ಅವನೇ ಸಿದ್ಧ ಪುರುಷನಾಗಿ ಹುಟ್ಟಿ ಇದನ್ನ ಮೂಳೆಗಳಲ್ಲಿ ತಯಾರಿಸಿ ಆ ವಿಗ್ರಹಕ್ಕೆ ಪೂಜೆ ಮಾಡೋದ್ರಿಂದ ತ್ರೈಲೋಕ್ಯ ಮೋಹಿನಿ ಮಂತ್ರ ಅಂತ ಕರಿತೀವಿ. ಅದಕ್ಕೆ ನೀವೆಲ್ಲ ತ್ರಿಲೋಕಗಳು ಪೂಜೆ ಮಾಡೋ ತ್ರೈಲೋಕ್ಯ ಮೋಹಿನಿ ಮಂತ್ರವನ್ನ ಯಾರು ಹೇಳ್ಕೊಂತೀರಾ, ಇಂಥ ಒಂದು ವೈಶಿಷ್ಟ್ಯವಾಗಿರ್ತಕ್ಕಂಥ ಮೂಲ ಮಂತ್ರ ನಾ ಭೂತೋ ನ ಭವಿಷ್ಯತಿ ಯಾರು ಇದುವರ ತನಕ ಕೊಟ್ಟಿಲ್ಲ, ಅದನ್ನು ನೀವು ಹೇಳ್ಕೊಂಡ್ರಿ ಸರ್ವದಾ ನಿತ್ಯ ಕಲ್ಯಾಣ, ನಿಮ್ಮ ವಂಶ ಪಾರಂಪರ್ಯವಾಗಿ ಏನೇನು ಇದೆಯೋ ಕಷ್ಟಗಳು ಅಷ್ಟೂ ದೂರವಾಗಲಿ ಅಂತ ಈ ಸಂಕ್ರಾಂತಿ ಹಬ್ಬದಿಂದ ನಾನು ಪರಿಪೂರ್ಣವಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡಿ ಅಷ್ಟೂ ಜನಕ್ಕೆ ಹರಸ್ತೀನಿ. ಅದಕ್ಕೋಸ್ಕರ ನೀವುಗಳು ಈ ಸಂಕ್ರಾಂತಿ ಹಬ್ಬದಲ್ಲಿ ಆ ಮಕರ ಜ್ಯೋತಿಯನ್ನ ಬೆಳಗುತ್ತಾ ಇರತಕ್ಕಂಥ ಅಯ್ಯಪ್ಪನ ವಿಚಾರವನ್ನ ಮಾತಾಡಕ್ಕೆ ಸಂಜೆ ಸಾಯಂಕಾಲ ಮುಸ್ಸಂಜೆ ಹೊತ್ತಲ್ಲಿ ನೀವೆಲ್ಲರೂ ತಯಾರಾಗಿರ್ತಕ್ಕಂಥ ವಿಚಾರ ಒಂದು. ಎರಡನೇದಾಗಿ ಭಾಗನಕ್ಕೆ ಕೊಡಬೇಕಾದ್ರೆ ಆ ಹೆಣ್ಣು ಮಕ್ಕಳು ಬಂದಾಗ ಅರ್ಶಿನ ಕುಂಕುಮ ಕೊಟ್ಟು ಅವರುಗಳು ಪಾದಾರವಿಂದೆಯನ್ನು ಮಾಡು ನೀವುಗಳು ಕೊಟ್ಟಿರ್ತಕ್ಕಂಥ ಎಳ್ಳು ಬೆಲ್ಲವನ್ನ ಕೊಟ್ಟು ಆ ಕಬ್ಬಿನ ಜಲ್ಲೆಯನ್ನ ತಿಂದಾಗ ಸಣ್ಣ ಸಣ್ಣ ಹೆಣ್ಣ ಮಕ್ಕಳು, ಸಣ್ಣ ಸಣ್ಣ ಗಂಡ ಮಕ್ಕಳು ಪುಟ್ಟ ಮಕ್ಕಳ ಕೈಯಲ್ಲೇ ಎಳ್ಳು ಬೀರಿಸಬೇಕು, ಬಹಳ ಮುಖ್ಯ. ಆಗ ಅಭಿವೃದ್ಧಿ ಅಂದ್ರೆ ಮಕ್ಕಳು ಅಭಿವೃದ್ಧಿ ನಿಮ್ಮ ಕೈಯಲ್ಲ, ನಾಡಿನ ಅಭಿವೃದ್ಧಿ ನಾಳೆಯ ಮಕ್ಕಳ ಕೈಯಲ್ಲಿ. ಅದಕ್ಕೆ ಇವತ್ತಿನ ಸಂಕ್ರಾಂತಿ ನಾಳೆಯ ಬರ್ತಕ್ಕಂಥ ಪೀಳಿಗೆಗೆ ವಿಶೇಷವಾಗಿರ್ತಕ್ಕಂಥ ಸಂಕ್ರಾಂತಿ ಆಗಲಿ. ನೀವೆಲ್ಲ ಕಷ್ಟಗಳನ್ನು ಮರೆತು ಎಲ್ಲ ಪಸರು ಪೈರುಗಳು ಎಲ್ಲ ಬಹಳ ಚೆನ್ನಾಗಿ ಬಂದ್ರಿ. ರೈತಾಪಿ ವರ್ಗಗಳೆಲ್ಲ ಆರೋಗ್ಯ ಐಶ್ವರ್ಯವಾಗಿ ಕೊಟ್ಟು ಆ ಫಸಲಿಂದ ದಾನ ಧರ್ಮ ಎಲ್ಲವನ್ನೂ ನೋಡ್ಕೋಬೇಕು. ಮುಂದೆ ಬರ್ತಕ್ಕಂಥ ಆಗತಕ್ಕಂಥ ಅನಾಹುತಗಳಿಗೆ ಕಾರಣವಾಗಿರ್ತಕ್ಕಂಥ ಪ್ರಕೃತಿ ಮಾತೆಗೆ ಇವತ್ತೇ ಶರಣಾಗಿ ಆ ಮಾತೆ ಎಂದಿಗೂ ಕಾಪಾಡ್ತಾಳೆ ಅಂತ ಈ ಮುಖಾಂತರವಾಗಿ ಸತಸಿದ್ಧವಾಗಿರ್ತಕ್ಕಂಥ ವಾಕ್ಯಕ್ಕೆ ನಿಮ್ಮೆಲ್ಲರಿಗೂ ನಾನು ಬದ್ಧ. ಆದ್ರಿಂದ ಪರಿಪೂರ್ಣವಾಗಿ ರಕ್ಷಣೆ ಕೊಡಲಿ, ಲೋಕವೆಲ್ಲ ಸಂರಕ್ಷಣೆ ಮಾಡಲಿ. ನಿಮ್ಮ ಇತಿಹಾಸದಲ್ಲಿ ಜಗತ್ತಲ್ಲಿ ಬರೆದಿರ್ತಕ್ಕಂಥ ಪುಟವನ್ನ ಸಾಯಂಕಾಲದ ವಿಚಾರದಲ್ಲಿ ಮಾತಾಡ್ತೀನಿ. ಅದಕ್ಕೆ ನಾವು ನೀವೆಲ್ಲ ಏನು ಮಾಡಬೇಕು, ಇವತ್ತಿನ ದಿವಸಕ್ಕೆ ಲೋಕಕ್ಕೆ ಸಂರಕ್ಷಣೆಗೋಸ್ಕರ ಹೇಳಬೇಕಾದ ವಿಚಾರ ಲೋಕ ಸಮಸ್ತ ಸುಖಿನೋ ಭವಂತು ಸನ್ಮಂಗಳಾನಿ ಭವಂತು. ಗುರುಜಿ, ಇವತ್ತಂತೂ ಸಾಕಷ್ಟು ಮಂತ್ರಗಳನ್ನ ಉಪದೇಶಿಸಿದ್ದೀರಾ. ಅರ್ಧನಾರೀಶ್ವರ ಮಂತ್ರ ಹಾಗೆ ಮೂಲ ಮಂತ್ರವನ್ನ ಹೇಳಿದ್ರ ಜೊತೆಗೆ ಸಂಕ್ರಾಂತಿ ಹಬ್ಬವನ್ನ ಹೇಗೆ ಸಾಂಪ್ರದಾಯಿಕವಾಗಿ ನಾವು ಆಚರಿಸಬೇಕು ಅಂತ ಕೂಡ ತಿಳಿಸ್ಕೊಟ್ಟಿದ್ದೀರಾ. ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಕ್ಕಾಗಿ ಧನ್ಯವಾದಗಳು ಗುರುಜಿ.